ಸ್ನೇಹಿತರೆ ನಮಸ್ತೆ. ನಿಮ್ಮೆಲ್ಲರಿಗೂ ಶುಭ ದಿನ. ವಿಶೇಷವಾಗಿ ಇವತ್ತು ನಾನು ಒಂದು 4 ಗಂಟೆಗೆ ಬಂದೆ. ನಾನು ಮಾನ್ಯ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಾನ್ಯ ನಿರ್ದೇಶಕರಾದ ಅಶೋಕ್ DR KS ಆಫೀಸರ್ ಅವ್ರ ಹತ್ರ ಬಂದು ವಿಶೇಷ ಏನಪ್ಪ ಅಂದರೆ, ನಾನೀಗ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ತೀನಿ. ಇವತ್ತು ಒಂದು ಮನವಿ ಕೊಡೋಕ್ಕೆ ಬಂದೆ ಸ್ನೇಹಿತರೆ. ಈ ಮನವಿಯಲ್ಲಿ ಏನೈತೆ ಅಂದರೆ, 31 ಜಿಲ್ಲೆಯಲ್ಲಿ ಅವ್ರದ್ದು ದೂರವಾಣಿ ಸಂಖ್ಯೆ ಅಂತ ಇರುತ್ತೆ, ಲ್ಯಾಂಡ್ಲೈನ್. ಆ ಲ್ಯಾಂಡ್ಲೈನು ಫೋನ್ ಮಾಡಿದ್ರೆ ಇಟ್ ನಾಟ್ ಎಕ್ಸಿಟ್ ಅಂತೆಲ್ಲ ಬರ್ತದೆ. ಕರೆಗಳು ಸ್ವೀಕರಿಸೋದಿಲ್ಲ ಮತ್ತು ಕನೆಕ್ಟೇ ಆಗೋದಿಲ್ಲ. ಇವ್ರಿಗೆ ನಮ್ಮ ಇಲಾಖೆಯಿಂದ 3 ತಿಂಗಳಿಗೊಮ್ಮೆ ಪೇಮೆಂಟ್ ಕೊಡ್ತಾರೆ. ಆ ಲ್ಯಾಂಡ್ಲೈನ್ ನಂಬರ್ನ ನೋಡ್ಕೊಳ್ಬೇಕು. ಯಾಕಂದರೆ ಕರ್ನಾಟಕದಲ್ಲಿರುವ ಎಲ್ಲ ವಿಕಲಚೇತನರು ಕಚೇರಿಗೆ ಬರೋಕ್ಕಾಗೋದಿಲ್ಲ. ಅಂದರೆ ಕರೆ ಮಾಡಿ ವಿಷಯ ತಿಳ್ಕೊಬೋದು. ಕರೆ ಮಾಡೋಕ್ಕೆ ವಿಕಲಚೇತನರಿಗೆ ನಾಟ್ ಎಕ್ಸಾಕ್ಟ್ ಅಂತ ಬಂದ್ಬಿಟ್ರೆ ಎಲ್ಲಿಂದ ಕರೆ ಮಾಡಬೇಕು? ಇವರಿಗೆ ನಮ್ಮ ತೆರಿಗೆ ಹಣದಿಂದ ವಿಕಲಚೇತನರಿಂದ ಇವ್ರಿಗೆ ಎಲ್ಲ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ತೆರಿಗೆಯಿಂದ ಹಣ ಹೋಗುತ್ತೆ. ನಮ್ಮ ತೆರಿಗೆ ಹಣದಿಂದ ಅವರು ಕೆಲಸ ಮಾಡಬೇಕು. ಅದು ಕೂಡ ಹೇಳಿದ್ದೀನಿ ನಾನು ಮಾನ್ಯ ನಿರ್ದೇಶಕರಿಗೆ. ಕೋವಿಡ್ಗೂ ಮುಂಚೆ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಿದ್ರು. 5ನೇ ತಾರೀಕು. ಈಗ ಕೋವಿಡ್ ಆದಮೇಲೆ ಇದೆಲ್ಲ ಮುಚ್ಚಾಕಿದ್ದಾರೆ. ಎಲ್ಲ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಬೆಚ್ಚಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ಬಿಡೋದಿಲ್ಲ. ಯಾಕಂದರೆ ವಿಕಲಚೇತನರಿಗೆ ಯಾವುದೇ ಸಮಸ್ಯೆ ರಾಜ್ಯದಲ್ಲಿ ಆದರೂ ಕೂಡ ಅದ್ರ ಬಗ್ಗೆ ಕ್ರಮ ಆಗಬೇಕು. ಇವರು ಎಲ್ಲರೂ ಸುಮ್ಮನೆ ಕೂತಿರ್ತಾರೆ. ಇವ್ರ ಪಾಡಿಗೆ ಇವ್ರು ಕೂತಿರ್ತಾರೆ, ಏನೂ ಕೆಲಸ ಮಾಡೋಂಗಿಲ್ಲ. ಯಾವಾಗ ನಾನು ಈಗ ನಿರ್ದೇಶಕರ ಹತ್ರ ಹೇಳಿದೆ, ನಾನು 6ನೇ ಫ್ಲೋರಲ್ಲಿ. ಸರ್, ಯಾವಾಗ ನಾವು ಕೇಳಿದ್ರೆ ನಾವು DC ಆಫೀಸಲ್ಲಿ ಇದ್ದೀವಿ. DC ಆಫೀಸ್ ಇದೇ ಕಥೆಗಳು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಹೇಳೋದೇ ಕೆಲಸ. ಯಾವಾಗಲೂ ಮಾನ್ಯ DC ಅವರು ಇವ್ರನ್ನ ಕೂರಿಸ್ಕೊಂಡೇ ಕೂತಿರ್ತಾರೆ. ಈ ಥರ ತಪ್ಪಿಸ್ಕೊಳ್ತಾ ಇದ್ದಾರೆ. ವಿಕಲಚೇತನರು ಭಿಕ್ಷೆ ಬೇಡ್ತಾ ಇರಬೇಕು. ರಸ್ತೆಗಳಲ್ಲಿ ಭಿಕ್ಷೆ ಬೇಡೋಕ್ಕೆ ಇವರೇ ಕಾರಣ. ಇವರು ಕೆಲಸನೇ ಮಾಡೋದಿಲ್ಲವಲ್ಲ. ಇವ್ರಿಗೆ ಸಂಬಳ ಬೇರೆ, ಅದರಲ್ಲಿ ಕಾರ್ ಬೇರೆ. ಕಾರಿಗೆ ಡ್ರೈವರ್ಗೆ ಸಂಬಳ. ಇವ್ರಿಗೆ ರೈಟ್ ಹ್ಯಾಂಡ್ ಬಲಗಡೆಗೂ PA ಬೇಕು, ಎಡಗೈಗೂ PA ಬೇಕು. ಇವ್ರದ್ದೇ ಆಟ. ಈಗ ನಾನು ಹತ್ರ ಎಲ್ಲ ತಗೊತೀನಿ. ಈಗ ದೂರು ಕೊಟ್ಟಿದ್ದೀನಿ. ಈಗ ನೋಡಿ, ಈಗ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ನಾನು ಹಾಕ್ತೀನಿ ಪೋಸ್ಟ್ನ, ಏನಕ್ಕೆ ದೂರು ಕೊಟ್ಟಿದ್ದೀನಿ ಅಂತ. ಈ ಥರ ನಾನು ಹೇಳಿದ್ದೀನಿ. ದಿನಾಂಕ 15/3/2026ರಿಂದ ದೂರವಾಣಿ ಸಂಖ್ಯೆಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಚೆನ್ನಾಗಿ ನಿದ್ದೆ ಮಾಡುತ್ತಾ ಇದ್ದಾರೆ ಅಂತ ನಾನು ಹಾಕಿದ್ದೀನಿ. ಕರ್ನಾಟಕದಲ್ಲಿರುವ ವಿಶೇಷಚೇತನರಿಗೆ 5% ಅನುದಾನದ ಬಗ್ಗೆ ಕರೆ ಮಾಡಿ ಮಾತನಾಡಬೇಕಾದ್ರೆ ಈ ರೀತಿ ದೂರವಾಣಿ ಸಂಖ್ಯೆ ಕಾರ್ಯನಿರ್ವಹಿಸುವುದಿಲ್ಲ ಅಂತ ನಾನು ಹಾಕಿದ್ದೆ. ಕಾರ್ಯನಿರ್ವಹಿಸೋದಿಲ್ವಲ್ಲ, ಮತ್ತು ಇವ್ರು ಏನು ಮಾಡ್ತಾರೆ? ಇವರು ಲ್ಯಾಂಡ್ಲೈನ್ ನಂಬರ್ಗೆ ಈಗ ಇವ್ರಿಗೆ ಫೋನ್ ಮಾಡಿದ್ರೆ ಮತ್ತು ಪರ್ಸ್ನಲ್ ನಂಬರ್, ಇಲಾಖೆ ಯಾವತ್ತೂ ಇವ್ರಿಗೆ ದೂರವಾಣಿ ಕೊಟ್ಟಿಲ್ಲ. ಇವ್ರದ್ದು ಪರ್ಸ್ನಲ್ ನಂಬರ್ ಅಂತ ಬ್ಲಾಕ್ ಲಿಸ್ಟ್ಗಳಿಗೆ ಹಾಕ್ಬಿಡ್ತಾರೆ. ನೋಡಿ, DDWಗಳು ಏನು ಮಾಡ್ತಾರೆ ಅಂದರೆ, ಈಗ ಬೆಂಗಳೂರು ಬಗ್ಗೆ ನಾನು ಬರೆದಿದ್ದೀನಿ. ಬೆಂಗಳೂರು ನಗರ ಜಿಲ್ಲೆ ಶ್ರೀಯುತ ಇವರು ಕೃಷ್ಣಮೂರ್ತಿ KS ಕೃಷ್ಣಮೂರ್ತಿ ಅವರಿಗೆ ಇವ್ರ ಬಗ್ಗೆ ನಾನು ಪತ್ರ ಬರೆದಿದ್ದೀನಿ. ಇವ್ರು ಯಾವಾಗ ಬೇಕಾದ್ರೂ 24/7 ಯಾವಾಗ ಬೇಕಾದ್ರೂ ಫೋನ್ ಮಾಡಿದ್ರೆ ತೆಗಿತಾರೆ. ಇವ್ರ ಥರನೇ ಬೇರೆಯವ್ರು ಯಾಕೆ ತೆಗಿಯೋದಿಲ್ಲ? ಇದು ಸಮಸ್ಯೆ ನಮಗೆ. ಇವರು ಸ್ಪಂದಿಸ್ತಾರೆ, ನೀವು ಯಾಕೆ ಸ್ಪಂದಿಸೋದಿಲ್ಲ? ಇದ್ರ ಬಗ್ಗೆ ನೇರವಾಗಿ ನಾನು ಪ್ರಶ್ನೆ ಮಾಡಿದ್ದೀನಿ ಸ್ನೇಹಿತರೆ. ಈಗ ಕೊಟ್ಟಿದ್ದೀನಿ, ನಾನು ಇವತ್ತು ಕೊಟ್ಟಿದ್ದೀನಿ. ಇನ್ನು ನಾಳೆನೂ ಬರ್ತೀನಿ. ನಾಳೆನೂ ಬಂದು ಇನ್ನೊಂದು ಮನವಿ ಇದೆ, ಅದು ಉತ್ತರ ಕೊಡ್ಬೇಕು. ನನಗೆ JD ಕೊಡ್ತಾರಂತೆ ಹೇಳಿದ್ದೀನಿ. ನನಗೆ ಈಗ ಜನಗಣತಿ ವಿಕಲಚೇತರ ಬಗ್ಗೆ ಒಂದು 3 ತಿಂಗಳಿಂದ ನಾನು ಒಂದು ವರದಿ ಮಾಡಿದ್ದೆ. ಈಗ ನನ್ನದೇ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಪೇಜಲ್ಲೆಲ್ಲ ನನ್ನದೇ ಬರೋದು. ಇನ್ಮೇಲೆ ನಾನು ನೇರವಾಗಿ ವೀಡಿಯೋಗಳು ಮಾಡಿ ಆಗ್ತಾನೆ ಇರ್ತೀನಿ ಸ್ನೇಹಿತರೆ. ಕರ್ನಾಟಕದಲ್ಲಿರೋ ಎಲ್ಲ ವಿಕಲಚೇತನರ ಪರವಾಗಿ ನಾನು ಪ್ರಶ್ನೆ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ, ಎಲ್ಲರೂ ಒಳ್ಳೆಯವರಾಗಬೇಕಲ್ವ? ಈಗ ಅಧಿಕಾರಿಗಳು ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿಬಿಟ್ಟಿದ್ದಾರೆ. ಈಗ ನಾವು ಕೆಲಸ ಮಾಡಿಸೋದು ನಮ್ಮ ಇಲಾಖೆನೇ ನಾವು ಸರಿ ಮಾಡೋಣ. ಬೇರೆ ಇಲಾಖೆಗೆ ಬಗ್ಗೆ ನಮಗೆ ಯಾಕೆ ಪ್ರಯೋಜನ ಬೇಕಲ್ವ? ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಶುಭ ದಿನ.